ಸಂಧಿವಾತದಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಮ್ಯಾಮ್. ಸೊ ಯಾವ್ಯಾವ ಟೈಪ್ಸ್ಗಳಿದೆ, ಜೊತೆಗೆ ಯಾವುದು ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು? ಮೋಸ್ಟ್ ಡೇಂಜರಸ್ ಒನ್ ಅಂತ ಬಂದಾಗ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬಂದು ನಾನು ಹೇಳಿದ್ದೀನಿ ಒಂದು ಮಿಡಿಲ್ ಏಜಿಂದ ಬರಲ್ಲ, ಒಂದು 55+ ಇದ್ದಾಗನೇ ಜಾಸ್ತಿಯಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಕಂಡುಬರೋದು. ಸೊ ಅದಕ್ಕೆ ತುಂಬ ಡೇಂಜರಸ್ ಅಂತ ಹೇಳಲಿಕ್ಕಿಲ್ಲ. ಬಟ್ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಅದು ನಿಮ್ಮದು ಚಿಕ್ಕ ವಯಸ್ಸು ಅಂದರೆ ಮೇ ಬಿ ಇನ್ ಮಿಡಿಲ್ ಏಜಿಂದ ಒಂದು 35 ಏಜಿಂದ ಕೂಡ ನಮಗೆ ಅದು ಕಂಡುಬರುತ್ತೆ. ಸೊ ಹಾಗೆ ಕಂಡುಬರುವಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಜಾಸ್ತಿಯಾಗಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಒಂದು. ಸೊ ಅದಕ್ಕೆ ಜಾಯಿಂಟಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗಿ ಸೈನೋವಿಲ್ ಫ್ಲೂಯಿಡ್ನೆಲ್ಲ ಜಾಸ್ತಿ ಇದು ಮಾಡ್ತಾ ತುಂಬ ಅನ್ಬಿಯರಬಲ್ ಪೇಯ್ನ್ ಅಂತ ಒಂದು ಬರುತ್ತೆ. ಸೊ ದಟ್ ಪೇಯ್ನು ಹಾಗೆ ಇರೋ ಕಷ್ಟಗಳೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಸೊ ಅದರಿಂದ ನಿಮಗೆ ಜಾಯಿಂಟ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋದಕ್ಕೇನು, ಆಮೇಲೆ ಕೆಳಗಡೆಗೆ ಅಂದರೆ ನೀ ಜಾಯಿಂಟಿಂದ ಇನ್ನೂ ಕೆಳಗಡೆಗೇನೋ ಬರಲಿಕ್ಕೇನು, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದರೆ ಅದು ಬೇರೆ ಜಾಯಿಂಟಿಗೆ ಕೂಡ ಎಫೆಕ್ಟ್ ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಕಾಂಪ್ಲಿಕೇಶನಿಂದ ಹೇಳಿದರೆ ಇದೆಲ್ಲ ಬರುತ್ತೆ. ಏನಂದರೆ ವಿಯರ್ ಆ್ಯಂಡ್ ಟೇರ್ ಬಂದು ನಮ್ಮದು ನೀ ಕ್ಯಾಪ್ ಕೂಡ ಹಾಳಾಗುವಂಥ, ಬೋನ್ ಡೆನ್ಸಿಟಿ ಕಡಿಮೆ ಆಗೋ, ಆಸ್ಟಿಯೋಪೊರೋಸಿಸ್ ಅಂತೆಲ್ಲ ನಾವು ಹೇಳ್ಬೋದು. ಸಂಧಿವಾತದಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಮ್ಯಾಮ್. ಸೊ ಯಾವ್ಯಾವ ಟೈಪ್ಸ್ಗಳಿದೆ, ಜೊತೆಗೆ ಯಾವುದು ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು? ಮೋಸ್ಟ್ ಡೇಂಜರಸ್ ಒನ್ ಅಂತ ಬಂದಾಗ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬಂದು ನಾನು ಹೇಳಿದ್ದೀನಿ ಒಂದು ಮಿಡಿಲ್ ಏಜಿಂದ ಬರಲ್ಲ, ಒಂದು 55+ ಇದ್ದಾಗನೇ ಜಾಸ್ತಿಯಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಕಂಡುಬರೋದು. ಸೊ ಅದಕ್ಕೆ ತುಂಬ ಡೇಂಜರಸ್ ಅಂತ ಹೇಳಲಿಕ್ಕಿಲ್ಲ. ಬಟ್ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಅದು ನಿಮ್ಮದು ಚಿಕ್ಕ ವಯಸ್ಸು ಅಂದರೆ ಮೇ ಬಿ ಇನ್ ಮಿಡಿಲ್ ಏಜಿಂದ ಒಂದು 35 ಏಜಿಂದ ಕೂಡ ನಮಗೆ ಅದು ಕಂಡುಬರುತ್ತೆ. ಸೊ ಹಾಗೆ ಕಂಡುಬರುವಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಜಾಸ್ತಿಯಾಗಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಒಂದು. ಸೊ ಅದಕ್ಕೆ ಜಾಯಿಂಟಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗಿ ಸೈನೋವಿಲ್ ಫ್ಲೂಯಿಡ್ನೆಲ್ಲ ಜಾಸ್ತಿ ಇದು ಮಾಡ್ತಾ ತುಂಬ ಅನ್ಬಿಯರಬಲ್ ಪೇಯ್ನ್ ಅಂತ ಒಂದು ಬರುತ್ತೆ. ಸೊ ದಟ್ ಪೇಯ್ನು ಹಾಗೆ ಇರೋ ಕಷ್ಟಗಳೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಸೊ ಅದರಿಂದ ನಿಮಗೆ ಜಾಯಿಂಟ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋದಕ್ಕೇನು, ಆಮೇಲೆ ಕೆಳಗಡೆಗೆ ಅಂದರೆ ನೀ ಜಾಯಿಂಟಿಂದ ಇನ್ನೂ ಕೆಳಗಡೆಗೇನೋ ಬರಲಿಕ್ಕೇನು, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದರೆ ಅದು ಬೇರೆ ಜಾಯಿಂಟಿಗೆ ಕೂಡ ಎಫೆಕ್ಟ್ ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಕಾಂಪ್ಲಿಕೇಶನಿಂದ ಹೇಳಿದರೆ ಇದೆಲ್ಲ ಬರುತ್ತೆ. ಏನಂದರೆ ವಿಯರ್ ಆ್ಯಂಡ್ ಟೇರ್ ಬಂದು ನಮ್ಮದು ನೀ ಕ್ಯಾಪ್ ಕೂಡ ಹಾಳಾಗುವಂಥ, ಬೋನ್ ಡೆನ್ಸಿಟಿ ಕಡಿಮೆ ಆಗೋ, ಆಸ್ಟಿಯೋಪೊರೋಸಿಸ್ ಅಂತೆಲ್ಲ ನಾವು ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.